ಕಾರ್ಪೊರೇಟ್ ಲೆವೆಲ್ ಜನ ಓವರ್ ಆಗಿ ಮಾತಾಡಬೇಡ. ಓ ಅಂದ್ರೆ ನಿಮ್ ಲೆವೆಲ್ ನಿಮ್ಮನ್ನೇ ಬೆರಳಲ್ಲಿ ಗಿರಗಿರ ಅಂತ ಅದ್ರಲ್ಲಿ ಅವಳ ಯಾವ ಈ ಗೌರಿ ಅಂದ್ರೆ ಸಿರಿ, ಈ ಗೌರಿ ಅಂದ್ರೆ ಗುರಿ. ಬಾಯ್ ನಿಂತ್ಕೊಂಡಿರ್ತೀಯ ಮಾತ್ರ ನೋಡ್ಕೊಂಡ್ ಮಾತಾಡು. ಇರೋ ತಲೆನೋವನ್ನ ಸಹಿಸ್ಕೊಡಕ್ಕೆ ನಂತರ ಇರಲ್ಲ. ಹೌದೌದು, ಯಾರು ನಿಮ್ ತರ ಇರಲ್ಲ. ನಿಮ್ ತಲೆ ಇದೆ ಅಂತ ತೋರ್ಸ್ಕೊಡಕ್ಕೆ ದಿನ ತಲೆನೋವು ಅಂತ ಹೇಳ್ಕೊಂಡು ಓಡಾಡೋ ಪರಿಸ್ಥಿತಿ ನಿಮ್ದು. ನಿಮ್ ತರ ಯಾರಂತ ಮಾತಾಡದೆ ವೇಸ್ಟ್. ಹಲೋ ಮ್ಯಾನೇಜರ್, ಕ್ಲೈಂಟ್ಸ್ ನ ಒಳ ಕಳ್ಸಿ. ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಡಿಸ್ಟೆನ್ಸ್ ಅಲ್ಲಿ ಡೀಸೆಂಟ್ ಆಗಿ ಬಿಹೇವ್ ಮಾಡು. ದೂರ ನಿಂತ್ಕೋ, ನನ್ ಬಾಸ್ ಇಲ್ಲಿ. ನಾನು ಬಾಸ್ ಹೆಂಡತಿ. ಅದು ಮನೇಲಿ, ಆಫೀಸಲ್ಲ. ಹೋಗ ಕಡೆ ಸರ್ ಅಂದಾಗೆ ಇವರು ಸದ್ಯಕ್ಕೆ ಜೊತೆಗಿರೋಳು, ಆದ್ರೆ ಮುಂದಕ್ಕೆ ಜೊತೆಗೆ ಬದ್ಕೊಳ್ಳಲ್ಲ. ಅರ್ಥ ಆಗ್ಲಿಲ್ಲ ಸರ್. ಅದು ಅಂದ್ರೆ ನಮ್ ಬ್ರ್ಯಾಂಡ್ ಡಿಸೈನ್ ಬಗ್ಗೆ ಸರ್. ಸದ್ಯಕ್ಕೆ ಈ ಡಿಸೈನ್ ಜೊತೆಲಿ ಇರುತ್ತೆ, ಅಂಡ್ ನೆಕ್ಸ್ಟ್ ಡಿಸೈನ್ ಚೇಂಜ್ ಆಗುತ್ತೆ ನೋಡಿ, ಆ ವಿಚಾರ ಹೇಳ್ತಾರೆ. ಪ್ಲೀಸ್. ಥ್ಯಾಂಕ್ ಯು. ನೋಡಿ ಸರ್, ನಮ್ ಬ್ರಾಂಡ್ ಬಗ್ಗೆ ನಿಮ್ಗೆ ಎಲ್ಲವೂ ತುಂಬಾ ಕಾಸ್ಟ್ಲಿ. ಬರೀ ಶ್ರೀಮಂತರು ಮಾತ್ರ ನಮ್ ಬ್ರಾಂಡ್ ಜೊತೆ ಇದ್ದಾರೆ. ಹಾಗಾಗಿ ಈ ಸಲ ನಮ್ಮ ಬ್ರಾಂಡ್ ನ ಎಲ್ಲ ಮಿಡ್ ಬಜೆಟ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ನಿಮಗೆ ಒಳ್ಳೇದೇ. ಬಟ್ ದೀನಬಂಧು ಗ್ರೂಪ್ ಅನ್ನೋದು ನಂಬಿಕೆಯ ಪ್ರತಿ. ನಾವು ಜ್ಯುವೆಲ್ಸ್ ಅಲ್ಲಿ ಬಳಸೋ ಡೈಮಂಡ್ಸ್ ಎಲ್ಲ 100% ಒರಿಜಿನಲ್. ಆ ಕಾಸ್ಟ್ ಮಿಡಲ್ ಕ್ಲಾಸ್ ಜನ ಅಫೋರ್ಡ್ ಮಾಡೋದು ತುಂಬಾ ಕಷ್ಟ. ನೀವು ಅದನ್ನೇ ಮಿಡಲ್ ಕ್ಲಾಸ್ ಜನಕ್ಕೂ ಸಿಗೋ ಹಾಗೆ ಮಾಡ್ಬೋದಲ್ಲ? ಪಾಸಿಬಲ್ ಸರ್. ನಮ್ಮ ಹೈ ಅಂಡ್ ಡಿಸೈನ್ ಮಿಡಲ್ ಕ್ಲಾಸ್ ಜನಕ್ಕೆ ಸಿಗೋ ಹಾಗೆ ಮಾಡೋದು ತುಂಬಾ ಕಷ್ಟ ಸರ್. ಕಷ್ಟ ಇಲ್ಲ. ನಮ್ ಕಂಪನಿ ನೇಮ್ ದೀನಬಂಧು ಗ್ರೂಪ್ಸ್. ದೀನರು ಅಂದ್ರೆ ಯಾರು? ಬಡವರು. ಬಡವರು ಅಂದ್ರೆ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ. ಅವ್ರಿಗೆ ಕೈಗೆಟ್ಕೋತಾರೆ ಡಿಸೈನ್ ಮಾಡಿದ್ರೆ ಮಾತ್ರ ನಮ್ ಕಂಪನಿ ನಿಜಕ್ಕೂ ದೀನಬಂಧು ಅನ್ಸ್ಕೊಳ್ಳೋದು. ಗೌರಿ, ಅದು ಪ್ಲೀಸ್ ಸರ್, ಲೆಟ್ ಮಿ ಫಿನಿಶ್. ಈಗ ಇಂಟರ್ನ್ಯಾಷನಲ್ ಫೇರ್ನೆಸ್ ಸ್ಕ್ರೀನ್ ತಗೊಳ್ಳಿ. ಬಡ ಜನ ಮಿಡಲ್ ಕ್ಲಾಸ್ ಜನ ಅದನ್ನ ತಗೊಳಕ್ ಆಗಲ್ಲ ಅಂತ ಸ್ಯಾಶೆ ಮಾಡಿ ಮಾರ್ಕೆಟಿಗೆ ಬಿಟ್ರಲ್ವಾ? 50 ಗ್ರಾಮ್ ಫೇರ್ನೆಸ್ ಕ್ರೀಮ್ ₹100, ₹150 ಮಾರ್ತಾ ಇದ್ವಿ. ಅದನ್ನೇ ಈಗ ಸ್ಯಾಶೆ ಮಾಡಿ ₹10, ₹20 ಮಾರ್ತಾ ಇಲ್ವಾ? ಶಾಂಪೂ, ಕೋಕೋನಟ್ ಆಯಿಲ್, ಪೌಡರ್, ಟೂತ್ ಪೇಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಡಬ್ಬಿ ಮಾಡಿ ಸ್ಯಾಶೆ ಮಾಡಿ ಮಾರ್ತಿಲ್ವಾ? ಹಾಗೆ ಅವರು ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದಾರೆ ತಾನೆ. ನಾವು ಹಂಗೆ ಬಡವರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಚಿಕ್ಕ ಚಿಕ್ಕ ಡಿಸೈನ್ ಮಾಡ್ಬೋದು. ಶ್ರೀಮಂತರು ಜ್ಯುವೆಲ್ರಿ ತಗೊಳಕ್ಕೆ 10 ಲಕ್ಷ, 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಬಡವರು, ಈ ದೇಶದಲ್ಲಿ ಬಡವರು ಮಿಡಲ್ ಕ್ಲಾಸ್ ಸಂಖ್ಯೆ ಜಾಸ್ತಿ ಸರ್. ನಾವು ಮಾರ್ಕೆಟ್ ಮಾಡ್ಬೇಕಾಗಿರೋದು ಅಲ್ಲ ಅಲ್ವಾ? ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಡಿಸೈನ್ ಆಗಿದ್ರೆ ಅದವ್ರು ಕೊಂಡ್ಕೋತಾರಲ್ವಾ? ಬರ್ತ್ಡೇ, ಎಂಗೇಜ್ಮೆಂಟ್ ಎಲ್ಲಾ ಕಾರ್ಯಕ್ರಮಕ್ಕೂ ಗೋಲ್ಡ್ ಗಿಫ್ಟ್ ಮಾಡ್ತಾರೆ. ಅದು ಕಡಿಮೆ ಬೆಲೆಗೆ ಸಿಕ್ಕಾಗ ಅದಕ್ಕೆ ವ್ಯಾಲ್ಯೂ ಹಾಗೆ ಮಾಡಿದ್ರೆ ಈ ಜ್ಯುವೆಲ್ರಿ ಮಾರ್ಕೆಟ್ ಅಲ್ಲಿ ನಾವು ಒಂದು ರೆವಲ್ಯೂಷನ್ ಮಾಡ್ಬೋದು. ನಾನ್ ಹುಟ್ಟು ಬೆಳೆದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದಕ್ಕೆ ಅವ್ರ ಇಮೋಷನ್ ಅರ್ಥ ಆಗುತ್ತೆ. ನಾನೇ ಡಿಸೈನರ್ ಆಗಿರೋದ್ರಿಂದ ಅದಕ್ಕೆ ತಕ್ಕ ಡಿಸೈನ್ ಮಾಡ್ತೀನಿ. ನಾನ್ ಡಿಸೈನ್ ಮಾಡಾದ್ಮೇಲೆ ಮತ್ತೆ ಮೀಟ್ ಮಾಡೋಣ. ಬ್ರಿಲಿಯಂಟ್ ಮೇಡಮ್, ನಿಮ್ಮ ಎಮೋಷನ್, ಬಿಸ್ನೆಸ್ ಸ್ಟ್ರಾಟಜಿ ಎರಡು ಸೂಪರ್. ನಾವು ನಮ್ಮ ಕಂಪ್ನಿ ಪ್ರಾಜೆಕ್ಟ್ ನ ನಿಮ್ಮ ಕಂಪ್ನಿಗೆ ಕೊಡ್ತೀವಿ ಸರ್. ನಾವು ಬರ್ತೀವಿ. ಥ್ಯಾಂಕ್ ಯು. ಹೆಂಗೆ ಕ್ಲೈಂಟ್ಸ್ ಎನಿವೇಸ್ ಥ್ಯಾಂಕ್ಸ್. ಪ್ರಾಜೆಕ್ಟ್ ನಮಗೆ ವರ್ಕೌಟ್ ಆಗಲ್ಲ, ಬೇಡ ಅಂತ ಇಲ್ಲ, ಕನ್ವಿನ್ಸ್ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ರು. ಹೇಳ್ದೆ ಅಲ್ವಾ, ನಾನು ಸದ್ಯಕ್ಕೆ ಜೊತೆಗಿರೋರು, ಅದಕ್ಕೆ ಜೊತೆಗೆ ಬದ್ಕೊಳ್ಳಲ್ಲ. ಅದಕ್ಕೆ ಈ ಟ್ಯಾಲೆಂಟ್ ಅಂತ ಬರ್ತಾ ಇದೆ. ಹೇಳಿದ್ರೆ ಎಷ್ಟೆಲ್ಲ ಹೇಳ್ತೀಯಾ? ಯಾರದು? ಯಾರು ನೀವು? ನಮ್ಮ ಮನೇಲಿ ಈ ತರ ನೋಡ್ತಾ ಇದ್ದೀರಾ? ನಿಮ್ ಮನೆ ಬಿಡಮ್ಮ, ಏನು ಎಲ್ಲ ಹಾಳಾಗ್ಬಿಡಿದ್ರಿ. ಏನೊಂದೆರಡು ಬುಡಕ್ ಬಂದ್ರೆ ಅಷ್ಟ ಇದು ಆಗಿರಾಗೆಲ್ಲ ಕಿತ್ತು ಬಂದ್ಬಿಟ್ಟಿದ್ಯಲ್ಲಮ್ಮ, ಎಲ್ಲ ಮುರಿದೋಗ್ಬಿಡಿದ್ರಿ. ಏನ್ ಇಷ್ಟು ಹಳೆ ಮನೆ. ನನ್ ಬರ ಕಡಿಯಿಂದ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ನೋಡಮ್ಮ, ನಿಮ್ ಯಜಮಾನ್ರು ಈ ಮನೆನ ಮಾರ್ತೀನಿ ಅಂತ ಹೇಳಿ, ಅದಕ್ಕೆ ಈ ಮನೆಗೊಂದು ರೇಟ್ ಫಿಕ್ಸ್ ಮಾಡೋಣ ಅಂತ ಬಂದಿದ್ದ. ಸೀತಾರಾಮ್ ಅವ್ರೆ ನಮಸ್ಕಾರ. ಚಿನ್ನು ಮಗಳೇ. ಸೀತಾರಾಮ್ ಅವ್ರಿಗೆ ನಮ್ಮ ಮನೆಯೆಲ್ಲ ತೋರ್ಸ್ಕೊಂಡ್ ಬಂದ್ಬಿಡ್ಮ. ಗಿರಣ್ಣ, ಏನಿದೆ ಮೈಸೂರು ಪ್ಯಾಲೇಸ್ ಇಲ್ಲ ಜೈಪುರ್ ಪ್ಯಾಲೇಸ್? ಲಕ್ಷ ಹೇಳ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಕ್ 4 ಹೆಜ್ಜೆ ಇಟ್ರೆ ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಗಿರಣ್ಣ, ಈ ಮಿಡಲ್ ಕ್ಲಾಸ್ ಜನಗಳ ಸ್ಟೋರಿ ಏನ್ ಗೊತ್ತಾ? ಒಂದು ಮೂಲೆಯಲ್ಲಿ ಅಡ್ಗೆ ಮನೆ ಹೊಟ್ಟು, ಇನ್ನೊಂದು ಮೂಲೆಯಲ್ಲಿ ಈ ಕಡೆ ಕೆಮ್ಮಿ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ನರಳ್ತಾ ಇರುವಂತ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪ್ಯಾಕೇಜ್. ಹಲೋ, ನಿಮ್ ಮಾತ್ ನೆಟ್ಟಗಿದ್ರೆ ನಮ್ ಬಿಹೇವಿಯರ್ ನೆಟ್ಟಗಿರತ್ತೆ. ಮನೆ ನಾವೇನ್ ಮಾಡ್ತಿಲ್ಲ. ಓಹೋ, ಹಾಗಾದ್ರೆ ನಿಮ್ಮಪ್ಪ ನನ್ನನ್ನ ಕಾಫಿ ಕುಡಿಯೋದಕ್ಕೆ ಕರ್ಕೊಂಡ್ರ? ನೋಡಿ ಸುಮ್ಮನೆ ಇರ್ಬೋದು. ಸೀತಾರಾಮ್ ಅವ್ರೆ ನೀವು ನೋಡಿ, ಏನ್ರಿ ಇದೆ ಮನೇಲಿ ನೋಡಕ್ಕೆ? ಗೋಡೆಗ್ ಸುಣ್ಣ ಇಲ್ಲ, ಬಾಗ್ಲಕ್ ಬಣ್ಣ ಇಲ್ಲ ರೀ. ಮನೆಗೊಂದು ವೆಟ್ರಿಫೈಡ್ ಟೈಲ್ಸ್ ಗತ್ತಿಲ್ವಲ್ರಿ? ವೆಟ್ರಿಫೈಡ್ ಹಾಳಾಗೋಗ್ಲಿ. ಅಲ್ಲ, ರೆಡ್ ಆಕ್ಸೈಡ್ ಹೊಡೆದು ಎಷ್ಟು ವರ್ಷ ಆಗೈತೆ? ಈ ಮನೆಗೆ ನಾವು ರೇಟ್ ಫಿಕ್ಸ್ ಮಾಡ್ಬೇಕು, ಜೊತೆಗೆ ಈ ಮಾತುಗಳು ಕೇಳೋದ್ ಬೇರೆ. ಮಾಡೋಣ ಬಿಡಿ, ನಾವಿರೋದೇ ಅದಕ್ಕೆ ತಾನೆ. 60 ಲಕ್ಷ ರೂಪಾಯಿ ಕೊಡ್ಸ್ಬೋದು. 60? ಜಾಸ್ತಿ ಆಯ್ತಾ? ಹಾಗಲ್ಲ ಸೀತಾರಾಮ್ ಅವ್ರೆ, ಇಲ್ಲೆಲ್ಲ ಭೂಮಿ ಬೆಲೆ ಜಾಸ್ತಿ ಆಗಿದೆ, ಇಲ್ಲ ನಾವು ಸಾಲ ಇದೆ, ಬಂದ್ರೆ ಏನು
ಆ ಅಲ್ಲ, ನಿಮಗ್ ಸಾಲ ಜಾಸ್ತಿ ಇದೆ ಅಂತ ನೀವು ಸಾಲ ತೀರ್ಸೋಷ್ಟು ದುಡ್ಡು ಕೊಟ್ಟು ಅದ್ರ ಮೇಲೆ ನೀವು ದೊಡ್ಡ ಮನೆ ತಗೊಳಕ್ಕೆ ನಾವು ದುಡ್ಡು ಕೊಡ್ಬೇಕಾ? ಈಗ ವೀರಣ್ಣ ಅದ್ ಏನ್ರಿ ಮಾತಾಡ್ತಾ ಇದ್ದೀರ? ನಾನ್ ಕೊಡೋ ದುಡ್ಡು ಯಾರಾದ್ರೂ ಕೊಡ್ಸ್ಕೊಳ್ತೀರಿ ನೋಡ. ದೇವನಹಳ್ಳಿ ಹತ್ರ ಒಂದ್ ಸೈಟ್ ಇದೆ, ಆ ಸೈಟ್ ನ ನಿಮ್ ಹೆಸರು ಬರ್ಕೊಟ್ಬಿಡ್ತೀನಿ ನಾನು. ಈ 60 ಲಕ್ಷ ಕೊಡ್ತಿರೋದು ಈ ಮನೆಗಲ್ಲ, ಈ ಏರಿಯಾ ಸೈಟ್ ಮಾರ್ಕೆಟ್ ರೇಟ್ ಅಷ್ಟು ಕೊಡ್ತಾ ಇದೆ, ಅದಕ್ಕೆ ಒಂದ್ 60 ಕೊಡ್ತಾ ಇದೀನಿ. ಈ ಮನೆಗ್ 1 ರೂಪಾಯಿನೂ ಯಾರು ಬಿಚ್ತಾರೆ? ಸರಿ, ಸೈಟ್ ಎರಡು ಸೇರಿ 65 ಲಕ್ಷ ರೂಪಾಯಿ ಕೊಡ್ಸಿ. ಇದು ನನ್ನ ಫೈನಲ್ ರೇಟ್. 65? ಯೋ ಆಚೆ ಹೋಗಯ್ಯ. ಮನೆ ಬೆಲೆ ನಿಮ್ಗೆ ಗೊತ್ತು? ನಮ್ಮ ಅಪ್ಪನ್ ದೇವ್ರು, ನಮ್ಮಮ್ಮನ್ ಕನ್ಸು, ಎಲ್ರು ಬದುಕು. ವೀರಣ್ಣ, ಮಕ್ಕಳಿಗೆ ತಿಳುವಳಿಕೆ ಕಮ್ಮಿ, ಆವೇಶ ಜಾಸ್ತಿ, ಮೆಚುರಿಟಿ ಇದೆ. ಅದೇ ನಿನಗೆ ಮುದಿ ವಯಸ್ಸು, ಕೆಟ್ಟು ಕಟ್ತಾ ಇರೋಣ ತಲೆ ಮೇಲೆ ಸಾಲದ ಜವಾಬ್ದಾರಿ ಜಾಸ್ತಿ. ನೋಡ್ರಿ, ನನ್ ಪ್ರಕಾರ ಮನೆ ಅಂತಂದ್ರೆ ಇಟ್ಟಿಗೆ, ಗೋಡೆ, ಸಿಮೆಂಟು, ಇಂಟೀರಿಯರ್, ಎಕ್ಸ್ಟೀರಿಯರ್ ಅಷ್ಟೇ. ಈ ಭಾವನೆಗಳನ್ನೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಭಾವನೆಗಳಿಗೆ ಸಾಲ ಅಂದ್ರೆ ಬ್ಯಾಂಕ್ ಸಾಲ ತೀರ್ಸೋದಕ್ಕಾಗ, ಭಾವನೆಗಳಿಗೆ ಆ ಯೋಗ್ಯತೆ ಇಲ್ಲ. ವೀರಣ್ಣ, ನೀವ್ ಅನ್ಕೊಂಡಿದ್ ರೇಟು ಈ ಮನೆಗ್ ಬರಲ್ಲ. ನಾನ್ ಕೊಡ್ಸೋಷ್ಟ್ ರೇಟು ಇನ್ ಯಾರು ಕೊಡ್ಸೋದಕ್ಕಾಗ. ಹೂ ಅನ್ನಿ, ಫುಲ್ ಕ್ಯಾಶ್ ನಾಳೆನೆ ತಂದು ಸೆಟ್ಲ್ ಮಾಡ್ತೀನಿ. ಅದ್ಕೆ ಏನಾಯ್ತು ಶ್ಯಾಮ್ ಅವ್ರೆ, ಯಾಕೆ ಈ ರೀತಿ ಓಡಾಡ್ತಾ ಇದೀರಾ? ಮನ್ಸಲ್ಲಿ ಏನಾದ್ರು ಕವನ ಓದಾಡ್ತಾ ಇದ್ಯಾ? ಅದ್ಕೆ ಒದ್ದಾಡ್ತಿರೋದು ನನ್ ಕವನ ಅಲ್ಲ, ವಾಸ್ತವ. ಹಾಗಿದ್ರೆ ಗೀಚ್ ಬಿಡ್ಬೋದು, ಆದ್ರೆ ವಾಸ್ತವ ನುಗ್ಗೋಕ್ಕೂ ಆಗಲ್ಲ, ಉಗ್ಳೋಕ್ಕೂ ಆಗಲ್ಲ. ನಿನ್ಗೇನಾಯ್ತು? ನಿನ್ಗೇನ್ ಆಗಿಲ್ಲ ಅಣ್ಣ. ಅದ್ಕೆ ಒಂದ್ ನಿಮಿಷ ನಿಮ್ ಜೊತೆ ಮುಖ್ಯವಾಗಿ ವಿಚಾರ ಮಾತಾಡ. ಒಂದ್ ನಿಮಿಷ ಬನ್ನಿ ಬನ್ನಿ. ಅದ್ಕೆ ಏನಾಯ್ತು ಶ್ಯಾಮ್ ಅವ್ರೆ, ಮುಖ ಯಾಕೆ ಹೇಗಿದೆ? ನಿಮ್ ಮನೆ ಕಡೆ ಏನೋ ಸಮಸ್ಯೆ ಆದಾಗಿದೆ. ನಮ್ ಮನೆ ಕಡೆನಾ? ಹೌದು, ಅದಕ್ಕೆ ನಿಮ್ ಮನೆ ಕಡೆ ಏನೋ ತೊಂದರೆ ಆಗಿದೆ, ಯಾವ್ದೋ ಇಕ್ಕಟ್ಟಲ್ಲಿ ಇದಾರೆ ಅನ್ಸುತ್ತೆ. ಅದಕ್ಕೆ ಏನು ಅಂತ ಸರಿಯಾಗಿ ಹೇಳಿ. ತಾಯಿ ನಿಮ್ ಮನೆ ಪಕ್ಕ ಆದಾಯ್ತು ದುಡ್ಡು ತಗೊಂಡ್ಬಿಟ್ಟಿದ್ರಂತೆ. ಅದೇ ಮೋನಿಕಾ ಮದುವೆ ವಿಚಾರಕ್ಕೆ ಬಡ್ಡಿ 1 ಲಕ್ಷ ರೂಪಾಯಿ ಇವಾಗ್ಲೇ ಕಟ್ಬೇಕಂತ. ಇವತ್ತು ಚೆನ್ನ ಫ್ರೆಂಡ್ ಮದುವೆ ಸಿಕ್ಕಿದ. ನಿಮ್ ಮನೆ ಪರಿಸ್ಥಿತಿ ಬಗ್ಗೆ ಎಲ್ಲ ಹೇಳ್. ಅದಕ್ಕೆ ದಯವಿಟ್ಟು ನೀವು ಕಣ್ಣೀರ್ ಆಗ್ಬೇಡಿ. ಸದ್ಯಕ್ ಬಂದಿರೋದು ದುಡ್ಡಿನ ಸಮಸ್ಯೆ ಅಲ್ವಾ? ಆ 1 ಲಕ್ಷ ರೂಪಾಯಿ ನಾನೇ ಮ್ಯಾನೇಜ್ ಮಾಡ್ತೀನಿ, ನೀವು ತಗೊಂಡೋಗ್ ಕೊಡಿ. ಬೇಡ, ಹೆಣ್ರುಟ್ಟಿದ ಮನೆಗೆ ಕಷ್ಟ ಬಂದಾಗ ಮಗಳೇ ಹೇಗ್ಲಾಗ್ಬೇಕು. ಆ ಜವಾಬ್ದಾರಿನ ನಾನು ಇನ್ನೊಬ್ರು ದುಡ್ಡಲ್ಲಿ ತೀರ್ಸಕ್ಕೆ ಇಷ್ಟಪಡಲ್ಲ. ಅಪ್ಪನಿಗೆ ಬಂದ ಈ ಕಷ್ಟನ ನಾನೇ ಏನಾದ್ರು ಮಾಡಿ ಬಗೆಹರಿಸ್ತೀನಿ. ಅದಕ್ಕೆ ಬೇಜಾರಾದ್ರೆ ಸಹಾಯ ಹೇಗ್ ಮಾಡೋದು? ಏನಾಯ್ತು? ನೆನ್ನೆ ಕೇಳ್ತಿರೋದು ಏನಾಯ್ತು? ತಿರ್ಗಿ ಕಡೆ ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ. ಮತ್ತೆ ಮುಖ ಗಲ್ಲಾಗಿದೆ, ಕಣ್ಣಲ್ಲಿ ಬೇರೆ ನೀರು ತುಂಬಿಕೊಂಡಿದೆ. ಅದ ಅದು ಕಣ್ಣಿಗೆ ಧೂಳ್ ಬಿತ್ತು, ಮುಖ ತೊಳೆದ ಸರಿ ಹೋಗುತ್ತೆ. ಅಲ್ಲ, ಯಾಕೆ ಇಷ್ಟೊಂದು ಡಲ್ ಆಗಿದ್ದಾಳೆ? ಶ್ಯಾಮ್ ಏನು ಇವಾಗ ವಿಚಾರ ಅಂತ ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ದ. ಇಬ್ರು ಏನ್ ಮಾತಾಡಿರ್ಬೋದು? ಮಾತು ಕೇಳಿದಾಗಿಂದ ಪುಣ್ಯವತಿ ಫುಲ್ ಟೆನ್ಷನ್ ಆಗಿದ್ದಾಳೆ. ಮತ್ತೆ ಅದ್ ಏನಾಗಿರ್ಬೋದು? ಇಲ್ಲ, ಶಿವನ್ ಕೇಳಿದ್ರೆ ಖಂಡಿತ ಬಾಯ್ಬಿಡಲ್ಲ. ಹೋಗಿ ಶ್ಯಾಮ್ನ ಕೇಳ್ತೀನಿ. ಶ್ಯಾಮ್, ನೀನ್ ಅವಳ ಹತ್ರ ಏನೋ ಗುಟ್ಟಲ್ಲಿ ಮಾತಾಡ್ತಿದ್ದಲ್ಲ, ಏನದು? ಅಕ್ಕೆ ಹೇಳಿಲ್ವಾ ನನ್ಗೆ? ಹೇಳಿದ್ರೆ ಯಾಕೆ ಹೇಳ್ತಿದ್ದೆ? ಅಕ್ಕೆ ಹೇಳಿಲ್ಲ ಅಂದ್ರೆ ನಾನ್ ಹೇಳೋದ್ ತಪ್ಪಾಗುತ್ತೆ ಅಣ್ಣ. ಆ ವಿಚಾರ ನೀನ್ ಅವಳ ಹತ್ರ ಮಾತಾಡಿ ನನ್ನ ಹತ್ರ ಹೇಳ್ದೆ ಇದ್ರೆ ತಪ್ಪಾಗತ್ತೆ. ಏನ್ ವಿಷಯ? ಅದು ಏನಿಲ್ಲ ಅಣ್ಣ, ಹಾಗೆ ಸುಮ್ನೆ ಮಾತಾಡ್ತಿದ್ವಿ. ನನ್ನ ಹತ್ರ ಮುಚ್ಚಿರ್ತಿದ್ಯಾ? ನೀನು ನನ್ನ ಹತ್ರ ಹೇಳಕ್ಕಾಗಲ್ವಾ? ಈ ಮಾತನ್ನೇ ಅದ್ಗೆ ಹತ್ರ ಕೇಳಕ್ ಏನಾಗಿತ್ತು ಅಣ್ಣ? ಕೇಳ್ದೆ, ಆದ್ರೆ ಹೇಳ್ಲಿಲ್ಲ. ಯಾಕೋ ಇಷ್ಟವಾಗಿದ್ದಾಳೆ ಅನ್ಸ್ತು, ಅದಕ್ಕೆ ಸುಮ್ಮನಾದ. ಅದ್ಗೆ ಮನ್ಸೇನು, ಅವ್ರ ತಳಮಳ ಏನು ಅಂತ ದೇವರಾಣೆಗೂ ನಿನ್ಗೆ ಗೊತ್ತಿಲ್ವಾಣ? ಒಂದೇ ಮನೇಲಿ ಒಂದೇ ಕೋಣೆಲಿ ಇರ್ತೀರಾ, ಆದ್ರೆ ಇಬ್ಬರು ಮನ್ಸುಗಳ ಮಧ್ಯೆ 100 ಮೈಲಿಗಳಿದೆ. ಪಕ್ಕದಲ್ಲೇ ಉಸಿರಾಡ್ತಿರೋ ಹೆಂಡತಿ ಮನ್ಸಲ್ಲಿ ಎಂಥ ಬಿರುಗಾಳಿ ಎದ್ದಿದೆ ಅಂತ ಗಂಡನ ಗೊತ್ತಾಗಿಲ್ಲ ಅಂದ್ರೆ ಆ ಸಂಬಂಧಕ್ಕೆ ಏನಂತ ಹೆಸರಿಡೋಣ? ನೋಡು, ನೀನ್ ಕವಿತೆನೆ ಕೇಳಕ್ಕಾಗಲ್ಲ ಅಂತದ್ರಲ್ಲಿ ಈ ಭಾಷಣ ಎಲ್ಲ ಇದ್ದಿದ್ದು ಕೇಳಕ್ಕಾಗಲ್ಲ. ಡೈರೆಕ್ಟ್ ಆಗಿ ಏನ್ ವಿಷಯ ಅಂತ ಹೇಳು. ವಿಷಯ ನೇರವಾಗಿದೆ ಅಣ್ಣ. ಅದ್ಗೆ ತವರಲ್ಲಿ ಅವ್ರ ಮನೇನ ಅಡ ಇಟ್ಟಿದಾರೆ. ಈ ತಕ್ಷಣಕ್ಕೆ 1 ಲಕ್ಷ ರೂಪಾಯಿ ಕಟ್ಬೇಕಂತ. ಈ ವಿಚಾರ ನನಗ್ ಗೊತ್ತಾಗಿ ಅದಕ್ಕೆ ಹತ್ರ ಹೇಳ್ದೆ ಅಷ್ಟೇ. ನಾನೇ ಆ 1 ಲಕ್ಷ ಕೊಡ್ತೀನಿ ಅಂತ ಅದಕ್ಕೆ ಹೇಳ್ದೆ, ಆದ್ರೆ ಅದಕ್ಕೆ ಸ್ವಾಭಿಮಾನ ನೋಡಿ ಬೇಡ ಅಂದ್ರೆ ನಾನೇ ಏನಾದ್ರು ಮಾಡ್ಕೋತೀನಿ ಶ್ಯಾಮ್ ಅಂತ ಕಡ್ಡಿ ಮುರ್ದಾಗ ಹೇಳಿದ್ರೆ ನೀನೇ ಏನಾದ್ರು ಮಾಡೋಣ. ಅಲ್ಲ, ಅವಳಿಗೆ ಕಷ್ಟ ಇತ್ತು ಅಂದ್ರೆ ನನ್ನ ತನ್ನ ಕೇಳ್ಬೋದಾಯ್ತಲ್ಲ. ಸ್ವಾಭಿಮಾನ ಆಟ ಬರುತ್ತೆ ಅಂದ್ರೆ ನಾನಾಗೆ ಹೋಗಿ ಯಾಕೆ ಕೇಳಿ? ಬೇರೆಯವ್ರ ಕಷ್ಟ ನನ್ಗೂ ಅರ್ಥ ಆಗುತ್ತೆ ಶಾಸ್ತ್ರ. ಆದ್ರೆ ಯಾರು ಹೇಳ್ದೆ ಅವ್ರಿಗೆ ಏನ್ ಕಷ್ಟ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ನನಗ್ ದಿವ್ಯ ದೃಷ್ಟಿ ಇಲ್ಲ. ಅದ ಹಾಗಲ್ಲ ಅಣ್ಣ. ಅಣ್ಣ, ಇಬ್ಬರಲ್ಲೂ ಅಷ್ಟೊಂದು ಪ್ರೀತಿ ಇದ್ರು, ಆದ್ರೆ ಅವ್ರಿಬ್ರು ಮಧ್ಯೆ ಇರೋ ಈಗೋ ಆಕಾಶದಷ್ಟು ದೊಡ್ಡದಿದೆ. ಇದನ್ನ ಹೇಗ್ ಬಗೆಹರಿಸೋದಪ್ಪ? ಇದೇನೇನು ಪುಣ್ಯವತಿ, ಇದೀಗ ಓಲೆ ಬಿಡಿಸ್ತಾ ಇದ್ಯಾ?
ಅಥವಾ ತಲೆಗಾಕೋ ಕಿರೀಟನ? ಇದೇನಿದು? ಕುಸ್ಕೆಗಾಕೋ ಸರನ ಅಥವಾ ಸೊಂಟಕ್ಕಾಕೋ ಬೆಲ್ಟಾ? ಏನು ತಮಾಷೆ ಮಾಡ್ತಾ ಇದೀರಾ? ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದ್ಭುತವಾದ ಕಲಾಕೃತಿನ ಮ್ಯೂಸಿಯಂ ಅಲ್ಲಿ ಕವರ್ ಮಾಡಿ ಇಡ್ಬೇಕು. ಸಾಕು, ಇನ್ಸಲ್ಟ್ ಮಾಡಿದ್ದು ಸಾಕು. ಮತ್ತೇನ್ ಮಾಡ್ಬೇಕು? ಡಿಸೈನ್ ಮಾಡಕ್ ಮೂಡಿಲ್ಲ ಅಂದ್ರೆ ತೆಪ್ಪಗ್ ಮಲ್ಕೋಬೇಕು. ಅದನ್ ಬಿಟ್ಬಿಟ್ಟು ಪೇಪರ್ ಮೇಲೆ ಪಾಸ್ತಾ, ನೂಡಲ್ಸ್, ಫ್ರೆಂಚ್ ಫ್ರೈಸ್ ನೆಲ್ಲ ಬಿಡಿಸ್ತಾ ಕೂರ್ಬಾರ್ದು. ನಾನು ಏನ್ ಬೇಕಾದ್ರೂ ಗೀಚ್ತೀನಿ, ಅದ್ರಿಂದ ನಿಮ್ಗೆ ಅಷ್ಟೇ ಏನು? ನನಗೇನು ನಷ್ಟ ಇಲ್ಲಮ್ಮ. ನಿನಗ್ ಬಂದಿರೋ ಕಷ್ಟ ಆದ್ರೂ ಏನು? ನನ್ಗೇನು ಆಗಿಲ್ಲ. ಮನ್ಸು ಗಡಿಬಿಡಿ ಇದ್ದಾಗ ಕೈಯಿಂದ ಬರೆಯೋ ಡಿಸೈನ್ ಕೂಡ ಹಾಗೆ ಗಡಿಬಿಡಿಯಾಗೆ ಇರುತ್ತೆ. ಎಲ್ಲ ನೀನ್ ಗೀತ್ ಬಿಸಾಕಿರೋ ಪೇಪರ್ ಮೇಲೆ ಗೊತ್ತಾಗ್ತದೆ. ಅಲ್ಲ, ಇದಕ್ಕೆಲ್ಲ ನಿನ್ನ ಹತ್ರ ಯಾವ್ದಾದ್ರು ಫಿಲಾಸಫಿಕಲ್ ಲೈನ್ ಕೊಡ್ಬೇಡ. ಏನಾಯ್ತು ಅಂತ ಡೈರೆಕ್ಟ್ ಆಗಿ ಹೇಳಿ. ಏನೇ ಕಷ್ಟ ಇದ್ರು ನಾನ್ ಸಾಲ್ವ್ ಮಾಡ್ತೀನಿ. ಏನಿಲ್ಲ, ನಾನ್ ಮಲ್ಕೋತೀನಿ ಅಷ್ಟೇ. ಹೆಲ್ಪ್ ಮಾಡೋಣ ಅಂತ ಕೇಳಿದ್ರೆ ಈ ಮೇಡಮ್ಗೆ ಎಲ್ಲದರಲ್ಲೂ ಅಹಂಕಾರನೇ. ಮಕ್ಳು ಬದುಕು ಜನ ಅವ್ರು ನೆಮ್ಮದಿಯಾಗಿರ್ಲಿ ಅಂತ ಹೆತ್ತವ್ರ ತಮ್ಮ ಇಡೀ ಜನ್ಮ ಸವೆಸಿ ಕಷ್ಟಪಡ್ತಾರೆ. ಆದ್ರೆ ಅದೇ ಹೆತ್ತವ್ರ ಬದುಕು ಸರಿ ಹೋಗ್ಲಿ, ಅವ್ರ ಕಷ್ಟ ದೂರ ಆಗ್ಲಿ ಅಂತ ಮಕ್ಳು ಒಂದೇ ಒಂದಿನೂ ಕಷ್ಟ ಪಡಲ್ವಲ್ಲ ಭಗವಂತ. ಎಂತ ವಿಪರ್ಯಾಸ ಇದೆ. ಅಮ್ಮನ ಋಣ ತೀರ್ಸಕ್ಕೆ, ಅವ್ರ ಕಷ್ಟಕ್ಕೆ ಹೆಗ್ಲಾಗಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ವಲ್ಲ.